ಈಗ ನಾವೇನೇ ಹಾಡಲಿ ಕಾಣಿಸ್ತದೆ ಇವರು ಇಂಥ ಶಿಷ್ಯರಂತೂ ಗೊತ್ತಾಗ್ಬಿಡುತ್ತೆ. ಎಲ್ಲ ಕಡೆಯಿಂದಲೂ ಒಳ್ಳೆಯ ವಿಚಾರಗಳು ಬರ್ತವೆ, ಹಾಗೆ ಕೆಟ್ಟ ವಿಚಾರ ಬರ್ತವೆ. ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ತೊಗೋಬೇಕು ನಾವು. ನನಗೆ ಇನ್ನೂ ಬಂದಿದೆ ಅಂತ ಅನಿಸಿಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಬರೀ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಬೇರೆ ಇರ್ತದೆ, ಕೆಲವು ಚಮತ್ಕಾರ. ನಾಲೆಜ್, ಬೇಸಿಕ್ ಫಿಲಾಸಫಿ ಆಫ್ ಮ್ಯೂಸಿಕ್ ಈಸ್, ಈಗ ಯಾವುದೇ ಸಂಗೀತದಲ್ಲಿ 90% ಆರ್ 95% ರಾಗದ ಜೀವ ಇರೋದು ಆಲಾಪನೆಯಲ್ಲಿ. ಆದರೆ ಇತ್ತೀಚಿನ ಟ್ರೆಂಡು ಫಾಸ್ಟ್ ತಾನ್ಗಳು. ಈ ಸಂಡಿಗೆ ಹಪ್ಪಳದ ಕೆಲಸ ಎಷ್ಟಿರ್ತದೆ, ಉಪ್ಪಿನಕಾಯಿದು ಎಷ್ಟು ಕೆಲಸ ಇರ್ತದೆ, ಅದನ್ನೇ ಜಾಸ್ತಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಟ್ರೆಂಡ್. ಇದೇ ಸಂಗೀತ ಅಲ್ಲ ಅಂತ ಹೇಳ್ಕೊಂಡು ಅರಿವು ಯಾರಿಗಾಗಬೇಕು ಅಂದರೆ ಅದು ಅರಿವೇ ಗುರು, ಸಂಗೀತಗಾರನಿಗೆ ಅರಿವಾಗಬೇಕು ಅಷ್ಟೇ. ಚಂದ್ರಶೇಖರ್ ಗವಾಯಿಗಳು ಮಾಡುತ್ತಿದ್ದ ಕಂಪೋಸಿಷನ್ಗೂ ಮುದ್ದು ಮಾಡುವ ಕಂಪೋಸಿಷನ್ಗೂ ಏನು ಡಿಫ್ರೆನ್ಸ್ ಇದೆ? ನಾನೇ ಎಲ್ಲರೂ ಕಂಪೋಸ್ ಮಾಡ್ತೀವಿ, ಬಟ್ ಐ ಡೋಂಟ್ ಬಿಲೀವ್ ಇನ್ ದಟ್. ಈಗ ನಿಮ್ಮದೇ ಒಂದು ಸಿಗ್ನೇಚರ್ ಅಂತ ನಿಮ್ಮ ಸಂಗೀತಕ್ಕೆ ಬಂತು ಆದರೆ ಯಾವಾಗ ಬರ್ಲಿಕ್ಕೆ ಶುರು? ಬರಬೇಕು. ಯಾವಾಗ ಬರ್ಲಿಕ್ಕೆ ಶುರು ಆಯಿತು ಅಂತ ನನಗೆ ಇನ್ನೂ ಬಂದಿದೆ ಅಂತ ಅನಿಸಿಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಯಾಕಂದರೆ ನಮಗೆ ಬೇರೆಯವ್ರಿಗೆ ಕಂಡಿದ್ದರೆ ಧನ್ಯತೆ ನಮಗಿರ್ತದೆ, ಆದರೆ ಬಂದೇ ಬಿಡ್ತದೆ. ಯಾಕಂದರೆ ಅದು ಬರಬೇಕು. ಅವ್ರ ಹತ್ರ ತೊಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ರಾಜಗುರುಜಿ ಅವ್ರ ಹತ್ರ ನಾನು ಕೆಲವು ವಿಷಯಗಳನ್ನು ಕಲಿತೆ. ಅವ್ರ ತರುವಾಯ ಇನ್ನೂ ಉತ್ತಮ ಅಂಶಗಳು. ಯಾಕಂದರೆ ಮೊದಲು ಒಂದು ಕಾಲಕ್ಕೆ ಏನಿತ್ತು ಅಂದರೆ ಕಠೋರತೆ, ಒಬ್ಬ ಗುರುಗಳು ಇನ್ನೊಬ್ಬರುಗಳು ಶಿಷ್ಯರಿಗೆ ಇನ್ನೊಬ್ರಿಗೆ ಕೇಳೋದಕ್ಕೆ ಅವಕಾಶನೇ ಇದ್ದಿಲ್ಲ. ಆದರೆ ಈಗ ಹಾಗಲ್ಲ, ಈಗ ಒಳ್ಳೆಯದೆಲ್ಲ ಕಡೆ ಕಾಣಿಸ್ತದೆ, ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಒಳ್ಳೆಯ ವಿಚಾರಗಳು ಬರ್ತವೆ, ಹಾಗೆ ಕೆಟ್ಟ ವಿಚಾರಗಳು ಬರ್ತವೆ. ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ತೊಗೋಬೇಕು ನಾವು. ಸೊ ಹೀಗಾಗಿ ಈಗ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆ ಘರಾಣ ಪದ್ಧತಿ ಅಂತ ಏನಿತ್ತು ಮೊದಲು, ಅದ್ರ ಬೇಸಿಕ್ ಛಾಯೆ ಉಳಿದೇ ಇರ್ತದೆ. ಅದು ಏನು ತಿಳಿಸ್ಲಕ್ಕೆ, ಈಗ ನಾವೇನೇ ಹಾಡಲಿ ಕಾಣಿಸ್ತದೆ ಇವರು ಇಂಥ ಶಿಷ್ಯರಂತೂ ಗೊತ್ತಾಗ್ಬಿಡ್ತದೆ. ಸೊ ಆದ್ದರಿಂದ ಅದು ಈ ಒಳ್ಳೆಯ ಗುಣಗಳು, ಮೂಲ ಗುರು ಏನೋ ಒಂದು ಛಾಪ್ ಹಾಕ್ತಾರೆ, ಅದು ಆ ಸಾಯೋವರೆಗೂ ಶಿಷ್ಯರ ಹತ್ರ ಅದು ಇದ್ದೇ ಇರ್ತದೆ. ಏನು ಮುಂದೆ ಅಲಂಕಾರಗಳಿದ್ರೂ ಕೂಡ ಅವೆಲ್ಲ ಬೇರೆ ಅಲಂಕಾರಗಳ ಹೊರತು ಬೇಸಿಕ್ ಸ್ಟ್ರಕ್ಚರ್ ವಿಲ್ ಬಿ ಫ್ರಮ್ ದ್ಯಾಟ್ ಘರಾನ ಓನ್ಲಿ. ದ್ಯಾಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಘರಾನ ಸಿಸ್ಟಮ್. ಈಗ ಸ್ವರಗಳ ಚಲನೆಯೇ ರಾಗ. ಖಂಡಿತ. ಅದ್ರ ನೊಟೇಷನ್ ಅಲ್ಲ, ಅದು ಅಲ್ವೇ ಅಲ್ಲ. ನೊಟೇಷನ್ಗೂ ಸ್ವರಗಳ ಚಲನೆಯ ರಾಗ ಆಗೋದಕ್ಕೂ ವ್ಯತ್ಯಾಸ ಇದೆ. ಖಂಡಿತ ಇದೆ. ಈಗ ನೀವು ಕಲಿಯುವ ಸಂದರ್ಭದೊಳಗೆ ಕಲಿಯುವಾಗ ಒಂದು ಹಂತದವರೆಗೆ ನೀವು ಗುರುವಿನ ಹೆಜ್ಜೆಯ ಜಾಡಿನಲ್ಲಿ ನಡಿಲೇಬೇಕು. ಈ ಹೆಜ್ಜೆ ಜಾಡಿನಲ್ಲಿ ನಡಿತಾನೆ ನಿಮ್ಮದೇ ಹೆಜ್ಜೆಗಳನ್ನು ಊರ್ಬೇಕಾಗ್ತದೆ. ಖಂಡಿತವಾಗಿ. ಈ ಮಕ್ಕಿಯಿಂದ ಸ್ಪ್ಲಿಟ್ ಆಗುವ ದಾರಿ ಯಾವುದು, ಎಲ್ಲಿ ಜಾಗ ಯಾವುದು? ಶಾಸ್ತ್ರೀಯ ಇದು ಎಂಥ ಗಹನವಾದ ಪ್ರಶ್ನೆ ತಾವು ಕೇಳಿದ್ರೆ ಅಂದರೆ, ಈ ಗುರು, ಅದಕ್ಕೆ ನಮ್ಗೆ ಹೇಳಿದೆ, ಗುರು ವಿಲ್ ಶೋ ದ ಫ್ರೇಮ್, ಹಿ ವಿಲ್ ಜಸ್ಟ್ ಪುಟ್ ದ ಸ್ಕೆಲಿಟನ್ ಬಿಫೋರ್ ಅಸ್. ಈಗ ಉದಾಹರಣೆಗೆ ತೋರಿಸ್ತಿದೆ, ನೀವು ಈಗ ಒಂದು ರಾಗ ತೋರಿಸ್ತೀವಿ, ಈ ರಾಗದಲ್ಲಿ ಈ 2-3 ಸ್ವರದಲ್ಲಿ ಗುರು ಒಂದು ಪ್ಯಾಟರ್ನ್ ತೋರಿಸ್ತಾನೆ. ಅದಕ್ಕೆ ಅಲಂಕಾರಗಳು ಅಂತ ಇದೆ ಸಂಗೀತದಲ್ಲಿ. ಇದನ್ನು ಅವನು ಎಷ್ಟು ಅಲಂಕಾರಗಳನ್ನು ಅವನು ನೋಡ್ತಾನೆ ಮತ್ತು ಎಷ್ಟು ಅವುಗಳ ವೆರೈಟೀಸ್ ನಾವು ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಎಷ್ಟು ಮಾಡ್ತಾನೆ ಸಂಗೀತಗಾರ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಆಗ್ತದೆ. ಇದೆಲ್ಲದರ ನಡುವೆ ನಾವು ಒಬ್ಬ ಸಂಗೀತಗಾರನ ವ್ಯಕ್ತಿತ್ವದ ಪ್ರಭಾವ ಕೂಡ ರಾಗದ ಮೇಲೆ ಆಗ್ತದೆ. ಒಂದು ರಾಗ ನಾನು ಬಹಳ ಭಕ್ತಿಯಿಂದ ನಾನು ಕೆಲವು ಗಾಂಭೀರ್ಯ ವ್ಯಕ್ತಿ ಹಾಡೋದ ರೀತಿಯೇ ಬೇರೆ ಇರ್ತದೆ. ನಂತರ ಇನ್ನೊಬ್ಬನು ಸೌಂದರ್ಯದ ದೃಷ್ಟಿಯಿಂದ ಹಾಡ್ತಕ್ಕಂಥ ಗಾಯಕದ ಅಪ್ರೋಚೇ ಬೇರೆ ಇರ್ತದೆ. ಸೊ ಆಲ್ ದೀಸ್ ಥಿಂಗ್ಸ್ ತಾತ್ವಿಕವಾದ ಬರೀ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಬೇರೆ ಇರ್ತದೆ. ಕೆಲವು ಚಮತ್ಕಾರ, ಈಗ ಕೆಲವು ಶೃಂಗಾರವೇ ಪ್ರಧಾನ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಸಂಗೀತದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಬೇಸಿಕ್ ನಾಲೆಜ್, ಬೇಸಿಕ್ ಫಿಲಾಸಫಿ ಆಫ್ ಮ್ಯೂಸಿಕ್ ಈಸ್, ಈಗ ಯಾವುದೇ ಸಂಗೀತದಲ್ಲಿ 90% ಆರ್ 95% ರಾಗದ ಜೀವ ಇರೋದು ಆಲಾಪನೆಯಲ್ಲಿ. ಅದರ ಆಲಾಪದಲ್ಲಿ ಅದರದ್ದು ಭಾವ ವ್ಯಕ್ತಿ ಪ್ರಕಟ ಮಾಡಬೇಕು ನಾವು. ಆದರೆ ಇತ್ತೀಚಿನ ಟ್ರೆಂಡು ಫಾಸ್ಟ್ ತಾನ್ಗಳು ಹೊರತವೆ. ತಾನ್ಗಳೇ ಈಗ ಮೃಷ್ಟಾನ್ನ ಊಟದಲ್ಲಿ
ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಸಂಡಿಗೆ ಹಪ್ಪಳದ ಕೆಲಸ ಎಷ್ಟಿರ್ತದೆ, ಉಪ್ಪಿನಕಾಯಿ ಎಷ್ಟಿರ್ತದೆ, ಉಪ್ಪಿನಕಾಯ್ದು ಎಷ್ಟು ಕೆಲಸ ಇರ್ತದೆ, ಅದನ್ನೇ ಜಾಸ್ತಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಟ್ರೆಂಡ್. ಯಾಕಂದರೆ ಜನ ಈಗ ಪ್ರೇಕ್ಷಕರು ಚಪ್ಪಾಳೆ ಒಂದು ಚಮತ್ಕಾರ ತಾನು ಹೊಡೆದುಬಿಟ್ಟು ಚಪ್ಪಾಳೆ ಅದೇ. ಆದರೆ ಅದ್ರದ್ದು ಇದೇ ಸಂಗೀತ ಅಲ್ಲ ಅಂತ ಹೇಳ್ಕೊಂಡು ಅರಿವು ಯಾರಿಗಾಗಬೇಕು ಅಂದರೆ ಅದು ಅರಿವೇ ಗುರು, ಸಂಗೀತಗಾರನಿಗೆ ಅರಿವಾಗಬೇಕು ಅಷ್ಟೇ. ಹೀಗೆ ಅದು ಆದರೆ ಕಾಲಾಯ ತಸ್ಮೈ, ನಮ್ಮ ಯಾವ ಕಾಲದಲ್ಲಿ ಏನು ನಡೀತದೆ ಹಾಗೆ ಸಂಗೀತಗಾರ ಆ ರೀತಿ ಸಂಗೀತ ಬೆಳೀತಾ ಹೋಗ್ತದೆ. ಕೊನೆಗೆ ಮಾತ್ರ ಸತ್ಯ ಏನು ಅಂತಂದರೆ ಸಂಗೀತ ಸ್ವರದಲ್ಲಿ ಭಾವ, ಸ್ವರದ ಆನಂದ ತೆಗೆದುಕೊಳ್ಳದೆ ಸಂಗೀತ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಮನುಷ್ಯನಿಗೆ ಗೊತ್ತಾಗ್ತಾ ಹೋಗ್ತದೆ. ಅಷ್ಟು ಗೊತ್ತಾಗೋದು ಭಾಳ ದಿವಸ ಬೇಕಾಗ್ತದೆ, ಹೇಳಬೇಕಾದ್ರೆ ಒಮ್ಮೆಲೆ ಸಿಗೋದಿಲ್ಲ. ಇದು ಚೀಸ್ಗಳು ಹಾಡೋದು, ಜಬರ್ದಸ್ತ್ ತಾನಗಳು ಮಾಡಿಬಿಡೋದು, ಅದೇ ತರಾನಗಳು. ಫಾರ್ ಎಕ್ಸಾಂಪಲ್ ಒಂದು ಹಂತಕ್ಕವರೆಗೆ ರಾಜಗುರುಜಿಯವ್ರದ್ದು ಭಾಳ ತರಾನಗಳಿತ್ತು. ನನಗೆ ತರಾನ ಹಾಡಿದ್ಕೊಳ್ಳೆ ಜನ ಚಪ್ಪಲಿ ವಾಹ ಅನ್ನೋದು. ತರಾನ ಹಾಡಿದ್ರೆ ಇದು ಸಂಗೀತ ಅದಂತಕ್ಕಂಥ ಒಂದು ಪ್ರಾರಂಭಿಕ ಹಂತದಲ್ಲಿ ಮನುಷ್ಯನಿಗೆ ಇರ್ತದೆ ಚಂಚಲತೆ, ಯೌವನ ಇರ್ತದೆ. ಆದರೆ ಮನುಷ್ಯನಿಗೆ ಬುದ್ಧಿಗೆ ಸ್ವಲ್ಪ ಒಳಗೆ ಹೋದಂತೆಲ್ಲ ಸ್ವಲ್ಪ ತಿಳಿದಂತೆಲ್ಲ ಇಷ್ಟಕ್ಕೆ ಸಂಗೀತ ಅಲ್ಲಲ್ಲ, ನಾನು ಇನ್ನೂ ಬೇರೆ ದರ್ಶನ ಮಾಡಬೇಕು ಅಂತ ಕಳಕಳಿ ನಮಗೆ ಪ್ರಾರಂಭ ಆಗ್ತದೆ, ಆಗಬೇಕು ನಮಗೆ ಅಂತ. ಅವಾಗ ಮಾತ್ರ ಸಂಗೀತ ದರ್ಶನ. ಹಾಗಾಗಿ ಸಂಗೀತನ ಪೂರ್ತಿ ಅರ್ಥ ಮಾಡಿಕೊಂಡವನು ಒಬ್ಬನೇ, ನಮೋ ನಮೋ ನಟರಾಜ ಪತಾಕ. ಉಳಿದವರೆಲ್ಲರೂ ವಿದ್ಯಾರ್ಥಿಗಳು, ಸಾಯೋವರೆಗೂ ಕೂಡ ವಿದ್ಯಾರ್ಥಿಗಳು. ನಟರಾಜ ಅದಕ್ಕೆ ನಾವು ಓಂಕಾರದಲ್ಲಿ ಎಲ್ಲ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಒಂದು ಜೀವನ ಮುಗಿದು ಹೋಗ್ಬಿಡ್ತದೆ. ಹೀಗಾಗಿ ಈ ಅನಾದಿ ಗಾನವು ನಾನು ಹೇ ಅನಂತ ಗಾಯಕನೇ, ನಿನ್ನ ಅನಂತ ಗಾಯಕ ಅವನೇ, ನಾವು ಯಾರೂ ಅಲ್ಲ, ಸಂಗೀತಗಾರ ಯಾರೂ ಅಲ್ಲ. ಈಗ ನೀವು ಕುವೆಂಪು ಪ್ರಸ್ತಾಪ ಮಾಡಿದ್ರಿಂದ ಹಾಡನ್ನು ಹಾಡ್ಬೋದು. ಹೇ ಅನಂತ ಗಾಯಕನೇ, ಅನಾದಿ ಗಾನವು ನಾನು ಗಾಯನ ಅಷ್ಟೇನೆ. ಹೇ ಅನಂತ ಗಾಯಕನೇ, ನಿನ್ನ ಅನಾದಿ ಗಾನವು ನಾನು. ಹೇ ಅನಂತ ಗಾಯಕನೇ, ನಿನ್ನ ಅನಾದಿ ಗಾನವು ನಾನು. ರಚಿಸಿದೈ ಈ ಗಾನ ಮಾಧುರ್ಯಕ್ಕಾಗಿ ನೀಂ ವಿಶ್ವವೆಂಬುವ ಮಹಾ ನಿನ್ನ ವೀಣೆಯನು. ನಿನ್ನ ಸ್ಪರ್ಶನಕ್ಕೆ ಆದಿಯಲಿ ಜಡವೀಣೆ, ನಿನ್ನ ಸ್ಪರ್ಶನಕ್ಕೆ ಆದಿಯಲಿ ಜಡವೀಣೆ ಹಾಡತೊಡಗಿತು ತನ್ನ ಜೀವಗಾನವನು. ಅನಾದಿ ಗಾನವು ನಾನು. ಗಾನವಾನಂದದಲ್ಲಿ ಗಾಯಕನ ರಮಿಸುತ್ತಿರೆ, ಚಿರಮಧುರ ನೂತ್ನವಾಗೀತರಸಪಾನ. ಗಾನ ಗಾಯಕರೊಲುಮೆ ತೀರ್ಥದಲ್ಲಿ ಲಭಿಸುತ್ತಿರೆ, ಕಲ್ಪಬುದ್ಭುತಗಳಿಗೆ ಸಂಸಾರ ಸ್ನಾನ. ಅನಾದಿ ಗಾನವು ನಾನು. ಹೇ ಅನಂತ ಗಾಯಕನೇ, ನಿನ್ನ ಅನಾದಿ ಗಾನವು ಈಗ ನನಗೊಂದು ಸಣ್ಣ ಪ್ರಶ್ನೆ ಏನಂದರೆ, ಸಣ್ಣ ಕುತೂಹಲದ ಪ್ರಶ್ನೆ ಏನಂದರೆ, ಈ ಶಾಸ್ತ್ರೀಯ ಸಂಗೀತದ ರಾಗದ ಒಂದು ಭಂಡಾರ ಇರ್ತದೆ. ಅದರದ್ದು ಒಂದು ಪ್ರತಿಯೊಂದು ರಾಗಕ್ಕೂ ಒಂದು ಅಸ್ತಿತ್ವ ಇದೆ, ಅದಕ್ಕೊಂದು ವ್ಯಕ್ತಿತ್ವ ಇದೆ, ಅದಕ್ಕೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೊಂದು ಸ್ಟ್ರಕ್ಚರ್ ಇದೆ.
ಅದರ ದೊಡ್ಡ ಒಂದು ಭಾಂಡಾರದ ಥರ ಇರ್ತದೆ. ಭಾವಗೀತೆಗಳನ್ನು ಹಾಡುವಾಗ, ಲಘು ಸಂಗೀತ ಹಾಡುವಾಗ, ದಾಸರ ಪದ ಹಾಡುವಾಗ, ವಚನ ಹಾಡುವಾಗ ಅಲ್ಲಿನ ಕೆಲವು ಸ್ಯಾಂಪಲ್ಸ್ಗಳನ್ನು ಮಾತ್ರ ಇಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಸರ್. ಈಗ ಒಂದು ಭದ್ರಗಿರಿ ಅಚ್ಯುತದಾಸರು ಒಂದು ಕೀರ್ತನದಲ್ಲಿ ಕಥೆ ಹೇಳ್ತಿದ್ರು. ಏನಂದರೆ, ಹಸು ಬಾಲ ಅಲ್ಲಾಡಿಸಿದ್ರೆ ಚೆಂದ ಕಾಣಿಸ್ತದೆ, ಬಾಲ ನಿಂತ ಹಸುವನ್ನ ಅಲ್ಲಾಡಿಸಿದ ಕೂತ್ರೆ ಅಂತ. ರಾಗನ ಭಾವಗೀತೆ ಹಾಡುವಾಗ ಭಾವಕ್ಕೆ ಎಷ್ಟು ಬೇಕೋ ಅಷ್ಟು ರಾಗದ ಅಂಶಗಳನ್ನು ತಗೋತಾನೆ. ರಾಗ ಶಾಸ್ತ್ರೀಯ ಸಂಗೀತ ಕೂತಾಗ ಇಡೀ ರಾಗದ ಅನಾವರಣ ಆಗ್ತಿರ್ತದೆ. ಭಾವಗೀತೆಗೆ ಅಷ್ಟು ಬೇಕಾಗಿಲ್ಲ, ಯಾಕಂದರೆ ಅಲ್ಲಿ ಕವಿಯ ಭಾವನೆ ಏನಿದೆ ಹೇಳಬೇಕಾಗಿರ್ತದೆ ಗಾಯಕ ಅಷ್ಟೇ. ಈಗ ಕುವೆಂಪುದ ಹಾಡಿದೆ, ದೇಹವಿದು ನೀನಿರುವ ಕುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವು ದೇವ ದೇವ. ನೋಡಿ, ಇದು ರಾಗ ಮಾರ್ವಾ ರಾಗದಾಗಿದೆ. ಹೌದು, ಮಾರ್ವಾ ರಾಗ ದೊಡ್ಡ ರಾಗ. ಹೌದು, ಆ ರಾಗನ ನಾವು ಪಿಯಾ ಮೂರೆ ಆ ರಾಗನ ತಾಸುಗಟ್ಟಲೆ ಗಾಯಕ ಹಾಡ್ಬೋದು. ಹೌದು. ಇಲ್ಲಿ ಎಷ್ಟು ಬೇಕು ನಿಮಗೆ ಆ ಸಾಹಿತ್ಯ, ಟೆಕ್ಸ್ಟ್ ಆ್ಯಂಡ್ ಲಿಟ್ರೇಚರ್. ನಿಮಗೇನು ಬೇಕಾಗಿದೆ ಆ ಸಾಹಿತ್ಯಕ್ಕೆ ಆ ರಾಗನ ಕೂಡಿಸಿದ್ದಾರೆ ಸಂಯೋಜಕರು. ಯಾಕಂದರೆ ಆ ಭಾವ ಆಗಿದೆ, ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವು ದೇವ ದೇವ. ಬುದ್ಧಿದು ಗುಡಿಯೊಳು ಉರಿಯುವ ದೀಪವೆಂದು ಅಮಲಾಚಿಂತೆಯ ತೈಲವನು ತುಂಬುವೆ. ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವು ದೇವ ದೇವ. ನೋಡಿ, ರಾಗ ಎಷ್ಟು ಬೇಕೋ ಅಷ್ಟೇ ಬಳಸ್ಬೋದು ಅಲ್ಲಿ. ಅದನ್ನೇ ರಾಗದಲ್ಲಿ ಅದನ್ನು ಜಾಸ್ತಿ ನೀವು ತಾನುಗಳು ಮಾಡ್ಬೋದು, ತಾಸುಗಟ್ಟಲೆ ಹಾಡಿದ್ರೆ ಭಾವಗೀತೆಗೆ ಲೋಪ ಆಗ್ತದೆ. ಆದ್ದರಿಂದ ಆದರೆ ಶಾಸ್ತ್ರೀಯ ಸಂಗೀತಗಾರರಿಗೆ ಮುಖ್ಯವಾಗಿ ರಾಗದ ಭಾವನೆ ಇಂಪಾರ್ಟೆಂಟ್ ಇರ್ತದೆ. ಭಾವಗೀತೆಗಳು ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೆ ಕವಿಯ ಆಶಯವನ್ನು ನಾವು ಮರಿಬಾರದು. ಭಾವಗೀತೆ ಆಯಿತು, ದಾಸರ ಪದಗಳಾಯಿತು. ಚಂದ್ರಶೇಖರ್ ಗವಾಯಿಗಳು ಕೂಡ ಕುವೆಂಪು ಅವರ ಗೀತೆಗಳನ್ನು ಸಂಗೀತಕ್ಕೆ ಅಳವಡಿಸಿದ, ಬಹಳ ಕಂಪೋಸ್ ಮಾಡಿ ಬಹಳ ಮಾಡಿದೆ. ನೀವು ಕೂಡ ಸಂಗೀತಕ್ಕೆ ಅಳವಡಿಸಿದ್ದೆ, ನಿಮ್ಮದೇ ಸಂಗೀತ ಅದು, ಬೇರೆಯವ್ರ ಸಂಗೀತ ನೀವು ಹಾಡಿದ್ದಲ್ಲ. ಈ ಕಂಪೋಸ್ ಮಾಡುವಾಗ ಹಾಡುವುದು ಒಂದು ವಿಧಾನ ಆದರೆ, ಒಂದು ಪ್ರದರ್ಶನ ಹಾಡುವ ಅದು ಒಂದು ಥರದ ಸ್ಕಿಲ್ ಆದರೆ, ಒಂದು ಥರದ ಜ್ಞಾನ, ತಿಳುವಳಿಕೆ, ಅರಿವು ಆದರೆ, ಅದನ್ನು ಕಂಪೋಸ್ ಮಾಡುವುದು ಇನ್ನೊಂದು ಬಗೆಯ ಎಕ್ಸಸೈಸ್ ಅದು. ಚಂದ್ರಶೇಖರ್ ಗವಾಯಿಗಳು ಮಾಡುತ್ತಿದ್ದ ಕಂಪೋಸಿಷನ್ಗೂ ಮುದ್ದುಮೋಹನ್ ಮಾಡೋ ಕಂಪೋಸಿಷನ್ಗೂ ಏನು ಡಿಫ್ರೆನ್ಸ್ ಇದೆ? ಇದೆಯಾ? ಇದ್ರೆ ಏನಿದೆ? ಅವೆರಡು ಬೇರೆ ಬೇರೆ ರೀತಿಯಿಂದ ನನಗೆ ಸಾಧಾರಣವಾಗಿ ಹೇಳ್ಬೋದಾ? ಇದು ಕಂಪೋಸಿಷನ್ ಇದೆ, ಅದೊಂದು ಆರ್ಟೇ ಬೇರೆ ಇದೆ. ಕಂಪೋಸರ್, ನಾನು ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಅದಕ್ಕೆ ಆ ಸಾಹಸಕ್ಕೆ, ಯಾಕಂದರೆ ಹಾಡೋದೇ ಸಾಗರದಷ್ಟಿದೆ. ನಾನು ಕಂಪೋಸಿಷನ್ಸಿಗೆ ನಾನು ಅನಿವಾರ್ಯವಾಗಿ ಯಾರಾದರೂ ಕೆಲವು ಸಲ ಇಲ್ಲಿ ಕಂಪೋಸ್ ಮಾಡಿ ಹಾಡಿ ಅಂದಾಗ ಕೆಲವು ಹಾಡಿದ್ದೇನೆ ಹೊರತು, ನಾನು ಕಂಪೋಸ್ ಮಾಡ್ಕೊಂಡು ಹಾಡಿದ್ದೇನೆ ಹೊರತು. ಬಟ್ ಐ ಡೋಂಟ್, ನೀವು ನಿಮಗಾಗಿ ಮಾತ್ರ ಕಂಪೋಸ್ ಮಾಡಿ, ನನಗೇನೋ ಕೆಲವು ಬೇಕಾದಷ್ಟು ಅವಸರದಲ್ಲಿ ಮಾಡಿರ್ಬೋದು. ಆದರೆ ನಾನು ಆದಷ್ಟು ಶ್ರೇಷ್ಠ ಕಂಪೋಸರ್ಸ್ ಮಾಡಿದ್ದನ್ನು ಜಾಸ್ತಿ ಹಾಡಿರ್ತೇನೆ. ಯಾಕಂದರೆ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಸಮಯ. ಅದಕ್ಕೆ ಸಮಯ ಇನ್ವೆಸ್ಟ್ ಮಾಡಿ ಆ ರಾಗಕ್ಕೆ ಏನು ಬೇಕು. ಆದರೆ ಈಗೇನಾಗಿದೆ, ನಾನೇ ಎಲ್ಲರೂ ಕಂಪೋಸ್ ಮಾಡ್ತೀವಿ, ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಕಂಪೋಸಿಷನ್ ಇಸ್ ಎ ಸೆಪರೇಟ್ ಆರ್ಟ್ ಆಲ್ ಟುಗೆದರ್. ಅದು ಪರಮಾತ್ಮನ ವರ ಕೆಲವರಿಗೆ ಸಿಕ್ಕಿದ್ದು. ಇವತ್ತಿಗೂ ಭೀಮಸೇನ್ ಜೋಶಿ ಅವರು ಒಂದು ಕಂಪೋಸ್ ಮಾಡಿ ಹಾಡಿಲ್ಲ. ಅವರು ಎಲ್ಲ ಟ್ರೆಡಿಷ್ನಲ್ ಹಾಡಿದ್ದಾರೆ, ಅಥವಾ ಅವರು ಬಾಗಲಕೋಟೆ ಶ್ಯಾಮಾಚಾರ್ ಅಂತ ಹೇಳಿ ಪ್ರಸಿದ್ಧ ಸಂಗೀತಗಾರಿದ್ದು ಅವ್ರು ಹಾಡಿದ್ದಾರೆ. ಆದರೆ ಇವತ್ತು ಹಾಡುಗಳು ಜಗತ್ ಪ್ರಸಿದ್ಧ. ಯಾಕಂದರೆ ಹಾಡುಗಾರರು ಬೇಕಾದಾಗ ಅವಸರದಲ್ಲಿ ಯಾರಾದರೂ ಇದೊಂದು ಮಾಡಿಕೊಡಿಪ್ಪ ಅಂದ್ರೆ ಮಾಡಬಹುದು ಅರ್ಥ. ಆದರೆ ಸಂಯೋಜನೆ ಅಂತಕ್ಕಂಥದ್ದು ಅದೊಂದು ದೊಡ್ಡ ಚಾಪ್ಟರೇ ಆಲ್ ಟುಗೆದರ್. ಸೊ ನಾನು ಆದಷ್ಟು ಖ್ಯಾತ ಸಂಗೀತ ಸಂಯೋಜನೆ ಅಥವಾ ಟ್ರೆಡಿಷ್ನಲ್ಗಳು ಜಾಸ್ತಿ ನಾನು ಎಂಜಾಯ್ ಮಾಡ್ತಿರ್ತಾರೆ. ನೀವು ರಾಜಗುರುಗಳ ಜೊತೆ ಕಲಿತಾ ವಚನ ಹಾಡ್ಲಿಕ್ಕೆ ಶುರು ಮಾಡಿದ್ದು ಅವಾಗೇನ? ವಚನಗಳು ನಾನು ತಮಗೆ ಹೇಳಿದೆ, ರಾಯಚೂರು ಜಿಲ್ಲೆಯೊಳಗೆ. ಹೌದು, ರಾಯಚೂರು ಜಿಲ್ಲೆ ಒಂದು ವಿಶಿಷ್ಟ ಏನಕ್ಕೆ ಅಂದರೆ ಅದು ದಾಸರ ಎರಡನೇ ನೆಲೆ. ಅದು ಹೌದು, ಎರಡನೇ ನೆಲೆ, ಕರೆಕ್ಟು. ರೀಬರ್ತ್ ಆಗೋದು. ಹೌದು.
ರಿಬರ್ತ್. ಕರೆಕ್ಟ್ ಹೇಳಿದ್ರಿ. ದಾಸ ಸಾಹಿತ್ಯದ ಮೊದಲ ನೆಲೆ ಹಂಪಿ ಆದರೆ ಎರಡನೇದ್ದೇ ರಾಯಚೂರು. ರಾಯಚೂರು ವಚನಗಳಿಗೆ ಸಿದ್ದಣ್ಣ ಅದನ್ನು ಹಾಡಿನ ಮೂಲಕ ಅದನ್ನು ವಿಶೇಷವಾದ ಇದು ತಂದುಕೊಡೋದ್ರಿಂದ ರಾಯಚೂರಿನಲ್ಲಿ ನಿಮಗೆ ಏಕಕಾಲಕ್ಕೆ ದಾಸ ಸಾಹಿತ್ಯ ಮತ್ತು ವಚನಗಳನ್ನು ಎರಡೂ ಕೇಳುವ ಒಂದು ಸಂಸ್ಕಾರ ಇದ್ದೇ ಇತ್ತು. ಬಟ್ ಅದನ್ನೊಂದು ಹಾಡಿಗೆ ಅಳವಡಿಸಿದಾಗ ಹಾಡುವ ಪರಂಪರೆ ಅಂತ ಬಂದದ್ದು ರಾಜಗುರುಗಳಿಂದ. ಇಲ್ಲ, ನನಗೆ ಚಂದ್ರಶೇಖರ ಗವಾಯಿಗಳಿಂದ ಪ್ರಾರಂಭ ಆಯ್ತು ಅದು. ಚಂದ್ರಶೇಖರ ಗವಾಯಿಗಳು ದಾಸರ ಪದಗಳನ್ನು ಎಷ್ಟು ಚೆನ್ನಾಗಿ ಸೊಗಸಾಗಿ ಮಾಡ್ತಿದ್ರು. ಅವರಿಗೂ ವಚನ ಸಂಗೀತನೂ ಕೆಲವು ನನಗೆ ಹೇಗೆ ಹಾಡಬೇಕು, ವಚನ ಸಂಗೀತ ಹಾಡ್ತಕ್ಕಂಥದ್ದು ವೈಶಿಷ್ಟ್ಯತೆ ಜಾಸ್ತಿ ಇದೆ. ದಾಸರ ಪದಗಳಲ್ಲಿ ಗೇಯತ್ವ ಇದೆ, ರೆಡಿಮೇಡ್ ಇದೆ. ಈಗ ಫಾರ್ ಎಕ್ಸಾಂಪಲ್, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂದರೆ ಅಲ್ಲಿ ಲಯ ಇದೆ, ಅದಕ್ಕೆ ತಕ್ಕಂಥ ನರ್ತನ ಮಾಡಿ ದಾಸರ ಹಾಡಿ ಸಂಗೀತಕ್ಕಾಗಿಯೇ ಬರೆದ ರಚನೆಗಳು. ಇಲ್ಲ, ಅದು ಅಂದರೆ ಶಾಸ್ತ್ರೀಯ ಸಂಗೀತದ ಸ್ವಲ್ಪ ಮಟ್ಟಿಗೆ ಜ್ಞಾನ ಇಟ್ಟುಕೊಂಡು ಮತ್ತು ಅದನ್ನು ಗೇಯತ್ವ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಆದರೆ ವಚನಕಾರದ್ದು ಅದ್ರ ಉದ್ದೇಶನೇ ಬೇರೆ ಇದೆ. 12ನೇ ಶತಮಾನದಲ್ಲಿ ಅವ್ರ ಉದ್ದೇಶ ಸಂಗೀತಕ್ಕೆ ಅಳವಡಿಸೋದು ಇದ್ದಿಲ್ಲ. ಈಗ ಹೇಗೆ ಇತ್ತೀಚೆಗೆ ಕವಿಗಳದು ಕರ್ನಾಟಕದಲ್ಲಿ ಎಲ್ಲ ಕವಿಗಳು ಮೊದಲು ಬರೀ ಕವಿತೆಗೋಸ್ಕರ ಕವಿ ಬರೀತಿದ್ರು, ಆದರೆ ಇದು ಬರೀ ಇಷ್ಟಕ್ಕೆ ಸಾಲೋದಿಲ್ಲ ಅಂಥೇಳಿ ನಿಸಾರ್ ಅಹಮದ್ರಿಂದ ಶುರುವಾಯಿತು. ಕ್ಯಾಸೆಟ್ಗಳು ಸಂಗೀತ ನಿರ್ದೇಶಕರ ಹತ್ರ ಮೈಸೂರು ಅನಂತ ಸ್ವಾಮಿಯವರು ಮಾಡಿದ ಕಂಪೋಸಿಷನ್ಸ್ನಿಂದ ನಿಸಾರ್ ಅಹಮದ್ರವ್ರದ್ದು ಎಷ್ಟು ಬೆಳಕಿಗೆ ಬಂದರು ಅವರೇ ಹೇಳ್ತಾರೆ. ನಾನು ಹೇಳಿದ್ದಲ್ಲಿ ಮೊನ್ನೆ ನಿಸಾರ್ ಅಹಮದ್. ಅದೇ ರೀತಿಯಾಗಿ ಅನೇಕ ಕವಿಗಳು ಅನೇಕ ಸಂಗೀತಗಾರರಿಗೆ ಒಂದು ಕಾಲಕ್ಕೆ ದುಂಬಾಲು ಬಿದ್ದರು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ಬರೀ ಪುಸ್ತಕದಲ್ಲಿದ್ದರೆ ಕೆಲವು ಸಾಹಿತಿಗಳಷ್ಟೇ ಓದ್ತಾರೆ, ಜನಸಾಮಾನ್ಯರಿಗೆ ನಿಮ್ಮ ಆ ಕವಿತಾ ಶಕ್ತಿ ದರ್ಶನ ಆಗಬೇಕಲ್ಲ, ಹೀಗೆ ಅದು ಅವಶ್ಯಕತೆ ಕೂಡ ಇತ್ತು. ಹಾಗೆ ದಾಸ ಸಾಹಿತ್ಯ ವಚನಕಾರರದ್ದು ಉದ್ದೇಶ ಹಂಗಿರಲಿಲ್ಲ. ವಚನಕಾರದ್ದು ಕೇವಲ ವಚನ ವಾಚಿಸಿದ್ದಾರೆ ಅವರು ಮಾತು. ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ಅದನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಯಾಕೆ ವಚನಗಳು ಶ್ರೇಷ್ಠ ಅಂತಂದರೆ, ಇಲ್ಲಿ ರಾಗ ಹಿಂದೂಸ್ತಾನಿ ಸಂಗೀತದ ಅರಿವಿರ್ತಕ್ಕಂಥ ಅನೇಕ ಗಾಯಕರುಗಳು ಅದನ್ನು ಈಸಿಯಾಗಿ ತೊಗೊಂಡು ಬಂದರು. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಗೇಯತ್ವಕ್ಕಿಂತಲೂ ಜಾಸ್ತಿಯಾಗಿ ಅಲ್ಲಿ ಆಲಾಪದ ಮೂಲಕ ಅವುಗಳನ್ನ ತಾಳಕ್ಕೆ ತಂದಿದ್ದಾರೆ ಅವರು. ಈಸಿಯಾಗಿ ಅದನ್ನು ತಾಯ ಗರ್ಭದಲ್ಲಿ ಶಿಶು ತಾಯ ಕುರುಹನರಿಯದು ಆ ತಾಯಿ ಶಿಶುವಿನ ಕುರುಹನೆಂದು ಅರಿಯಳು. ನೋಡಿ, ಇದು ಶಬ್ದದ ಇಟ್ ಇಸ್ ಎ ಸ್ಟೇಟ್ಮೆಂಟ್, ಬಟ್ ಅದಕ್ಕೆ ರಾಗ ಸಂಯೋಜನೆ ಆಗಿದೆ, ಅದಕ್ಕೆ ಅದು ಒಂದು ರೂಪ ತಗೊಳ್ತದೆ. ಹೀಗಾಗಿ ವಚನ ಸಾಹಿತ್ಯನ ಹಾಡ್ತಕ್ಕಂಥ ರೀತಿಯೇ ಬೇರೆ, ದಾಸ ಸಾಹಿತ್ಯ ಹಾಡ್ತಕ್ಕಂಥ ರೀತಿಯೇ ಬೇರೆ. ಎರಡರದ್ದು ಒಂದೊಂದು ಪೀಸ್. ಓಕೆ. ಸಾರಿದೇನೋ ನಾನಿನ್ನ ವೆಂಕಟರಮಣ, ಸಾರಿದೇನೋ ನಾನಿನ್ನ ವೆಂಕಟರಮಣ, ನೀರಜನಯನನೇ ನಿರ್ಮಲ ಗುಣಪೂರ್ಣ, ಸಾರಿದೇನೋ ನಾನಿನ್ನ ವೆಂಕಟರಮಣ, ನೀರಜ ನಯನನೇ ನಿರ್ಮಲ ಗುಣಪೂರ್ಣ, ಸಾರಿದೆನೋ ನಾನಿನ್ನ ವೆಂಕಟರಮಣ. ಇದು ಒಂದು ಸಂಯೋಜಿತ ಶಾಸ್ತ್ರೀಯ ಸಂಗೀತ. ಇನ್ನು ಟ್ರೆಡಿಷನಲ್ ತೋರಿಸ್ತೇನೆ ನೋಡಿ. ದಾಸ ಸಂಗೀತದಲ್ಲಿ ಎಷ್ಟು ಈಸಿ. ಈಗ ರಾಮದಾಸರದ್ದೇ ಹಾಡು, ಅದರದ್ದು ಹೇಳಕ್ಕೆ ಅವಕಾಶ ಆಯಿತು. ರಾಮದಾಸರದ್ದು ನೋಡಿ, ಅವರು ಮತಗಳು ಜಾತಿ ಮತಗಳು ಜ್ಞಾನಕ್ಕೆ ಇಲ್ಲ ಅಂತ ಕನ್ನಡಕ್ಕೆ ಹೋದ. ಅವರು ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಎಲ್ಲರ ಮೇಲೆ ಹೋಗ್ತಾರೆ ಅಲ್ಲ, ಅಂದರೆ ಅವರು ಅವಧೂತತ್ವ ಇತ್ತು ಅವ್ರ ಬಗ್ಗೆ ಅಂತ ಹೇಳ್ತಾರೆ. ಇವರು ಕೆಳಗಡೆ ಇದ್ದರಂತೆ. ಇವರು ಕೆಳಗಡೆಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಎಲ್ಲರೂ ಹಾಗಿತ್ತು ಹೀಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ ತಿರುಪತಿ ವೆಂಕಟೇಶ್ವರನ ದರ್ಶನ. ಇವರು ಇಲ್ಲಿ ಕೆಳಗೆ ಕೂತ್ಕೊಂಡು ಉದಯ ಕಾಲದಿ ಬಾಲನವತಾರ, ಮಧ್ಯಾಹ್ನ ಕಾಲದಿ ಸದಮಲಾಂಗ ಯೌವನಾಕಾರ, ಸುಸಂಧ್ಯ ಕಾಲದಿ ಮುದುಕನಾಗಿ ಕಾಂಬ ಮನೋಹರ, ಬಲು ಮಹಿಮೆಗಾರ ಪದುಮವದನ ಮದನನಯ್ಯ, ಪದುಮವತಿಯ ಪ್ರಾಣ ಪ್ರಿಯ, ಒದಗಿ ಬಂದ ಭಕುತ ಜನರನ್ನು ಮುದಕ್ಕೆ ನೀಡು ಕರೆದು ಪ್ರಸಾದ,
ಸದಮಲ ಸಂಪದವ ನೀವನ ಪಾದ ಕಂಡು ಪಾವನಾದೇನು. ಇಲ್ಲಿ ಗೇತವಿದೆ ನೋಡಿ. ಹೌದು. ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೇನು. ಕವಿತಾ ಶಕ್ತಿ ಇದೆ ಮತ್ತು ಗೇಯತ್ವಿದೆ. ದಾಸ ಸಾಹಿತ್ಯದಲ್ಲಿ ಇದೆ ವೈಶಿಷ್ಟ್ಯ. ಅಲ್ಲಿ ರಾಗ ಇದೆ, ಗೇಯತ್ವ ಇದೆ, ತಾಳಗಳು ಎಲ್ಲ ಛಂದೋಬಂಧವಾಗಿರ್ತದೆ. ಅದರ ವಚನ ಸಾಹಿತ್ಯದಲ್ಲಿ ನೀವು ಅದನ್ನು ಸಂಗೀತಗಾರ ಅದರ ಭಾವ ಇದು ಈ ರೀತಿ ವ್ಯತ್ಯಾಸ. ಒಂದು ವಚನ ಅನ್ನೋದಾದ ಆ ಆ ಆ ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ನೆಲದ ಮರೀಚಿಯ ಜಲಕ್ಕೆ ಕೆಸರುಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ವಾಯುವಿನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ನೀವು ನೆರೆ ಒಲಿದ ಬಳಿಕ ಎನಗೆ ಭಯವುಂಟೆ. ನೀವು ನೆರೆ ಒಲಿದ ಬಳಿಕ ಎನಗೆ ಭಯವುಂಟೆ. ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗೆ ಎನ್ನ ನಿಂಬಿಟ್ಟುಕೊಳ್ಳಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ವಾಯುವಿನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ. ಉರಿಯೊಳಗಣ ಕರ್ಪೂರಕ್ಕೆ. ನೋಡಿ ಇದು ಹೆಂಗಿದೆ ಅಂದರೆ ಇಲ್ಲಿ ನಿಮ್ಗೆ ಎರಡು ಕಾಣಿಸ್ತದೆ. ಘರಾನ ಇದು ಈ ರಾಗ ಜೈಪುರ್ ಗಾಯಕರು ಹಾಡ್ತಕ್ಕಂಥ ರಾಗ. ಅದು ರಾಗ ಸಾವನಿ ಕಲ್ಯಾಣ ಅಂತಾರೆ. ಸಾವನಿ ಕಲ್ಯಾಣ. ಇದರಲ್ಲಿ ಸಾಹಿತ್ಯವನ್ನು ಯಾವ ರೀತಿಯಾಗಿ ಅವರು ಪಾಪ ಸಂಯೋಜಕರು ಅಂದರೆ ವಚನ ಸಂಗೀತಕ್ಕೆ ಸಾಹಿತ್ಯ ಸಂಗೀತ ಹೆಂಗೆ ಬರ್ತದೆ, ಸಾಹಿತ್ಯಕ್ಕೆ ಹೆಂಗೆ ಬರ್ತದೆ ಅಂತಕ್ಕಂಥ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ. ಇದು ಇಲ್ಲಿ ಆ ಸಾಹಿತ್ಯದ ಭಾವ ಜೊತೆಗೆ ಆ ರಾಗಗಳನ್ನು ಈ ರೀತಿಯಾಗಿ ಅವನ್ನ ತೇಲಾಡಿಸ್ತಾ ಅವನ್ನ ಮೇಳೈಸಿ ತರ್ತಕ್ಕಂಥದ್ದು ವಚನ ಸಂಗೀತದಲ್ಲಿ. ಹೀಗೆ ಎರಡು ಪ್ರಕಾರಗಳು ಬೇರೆ ಬೇರೆನೆ, ಉದ್ದೇಶ ಒಂದೇನೆ, ಬಟ್ ಪ್ರಕಾರಗಳು ಬೇರೆ, ಎರಡರ ಸೌಂದರ್ಯನೂ ಬೇರೆ. ಇಲ್ಲಿ ಸೌಂದರ್ಯ ಇಲ್ಲಿ ಇದನ್ನು ಹಾಡಿದಾಗ ಯಾದವ ನೀ ಬಾ ಯದುಕುಲ ನೂತನ ಮಾಧವ ಮಧುಸೂದ, ಏನು ಅದ್ಭುತ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು, ಭೀಮಸೇನ್ ಜೋಶಿ ಅವರದು ಜಗತ್ಪ್ರಸಿದ್ಧ ಹಾಡು. ಅಂದ್ರೆ ಅಲ್ಲಿ ಗೇಯತ್ವ, ಅದರದ್ದು ಭಕ್ತಿ ಗೇಯತ್ವ, ಇಲ್ಲಿ ವೈಚಾರಿಕತೆ ಜೊತೆಗೆ ರಾಗಗಳನ್ನು ಹೆಣೆದಿದ್ದಾರೆ. ಹೀಗೆ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತಾರಲ್ಲ, ಎಲೆಕ್ಟ್ರಿಸಿಟಿ ಕೊಡೋವರಿಗೆ ಆ ಮ್ಯಾಗ್ನೆಟ್ ಕೆಲಸ ಅದ್ಭುತವಾಗಿ ಮಾಡ್ತಿರ್ತದೆ. ಎಲೆಕ್ಟ್ರೋ ಮ್ಯಾಗ್ನೆಟ್, ಒರಿಜಿನಲ್ ಮ್ಯಾಗ್ನೆಟ್ ಬೇರೆ. ಅದು ಹಾಗೆ ಅವ್ರು ಹೋದ್ಮೇಲೆ ಐ ವಾಸ್ ಫೀಲಿಂಗ್ ಆರ್ಫ್ಯಾಂಡ್. ಆದರೆ ಅದೇ ಒಂದು ವಾತಾವರಣ ಪರಂಪರೆ ಮುಂದೆ ಅಫ್ಕೋರ್ಸ್ ಸಂಗೀತಗಾರರು, ಅನೇಕ ಸಂಗೀತಗಾರರ ಜೊತೆಯಲ್ಲಿ ರಾಜಗುರುಜಿ, ಆ ಕಿರಾನ ಘರಾನ ಪರಂಪರೆ ನಡೀತಾ ಇತ್ತು. ನನಗೆ ಆ ಸಮಯದಲ್ಲಿ ಪಂಡಿತ್ ಸೋಮನಾಥ್ ಮರಡೂರವರು, ಪಂಡಿತ್ ಮಾಧವ್ ಗುಡಿಯವರು, ಇವರೆಲ್ಲ ಸಂಸರ್ಗ ಇದ್ದೇ ಇತ್ತು.